ಹಾಯ್ ಫುಡ್ ಲವರ್ಸ್, ನನ್ನ ಕುಕ್ಕಿಂಗ್ ಡೈರಿಗೆ ನಿಮಗೆಲ್ಲ ವೆಲ್ಕಮ್. ಟುಡೇಸ್ ಮೆನ್ಯೂ ಬಂದು ಶೆಕೆ ಕಡುಬು. ಇದು ಖಾರ ಕಡುಬು, ಸ್ವೀಟ್ ಕಡುಬು ಥರ ಅಲ್ಲ, ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಥರ ಇದು ಕಡುಬುನೇ, ಬಟ್ ಆ ಥರ ಕಡುಬು ಅಲ್ಲ. ಇದು ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ, ಬನ್ನಿ. ಫಸ್ಟು ಒಂದು ಬೌಲ್ಗೆ 1/4 kg ಕಡಲೆಬೇಳೆ, 100 ಗ್ರಾಮಷ್ಟು ಹೆಸರುಬೇಳೆ, ಇಷ್ಟು ಸಾಕು. ಇದನ್ನು 3 hours ನೆನೆಯೋಕ್ಕೆ ಬಿಟ್ಬಿಡಬೇಕು. ನಂತರ ಚೆಕ್ ಮಾಡಿ, ಅದು ಬೇಳೆ ಪೀಸ್ ಆಗಬೇಕು ಈ ಥರ, ಆಗ ಮಾತ್ರ ಅದು ನೆಂದಿದೆ ಚೆನ್ನಾಗಿ ಅಂತ ಅರ್ಥ. ಹೆಸರುಬೇಳೆನೂ ಅಷ್ಟೇ ಚೆನ್ನಾಗಿ ನೆಂದಿರಬೇಕು. ನಂತರ ಆ ನೀರನ್ನೆಲ್ಲ ಸೋರಿಸ್ಬೇಕು. ಒಂದು ಸ್ವಲ್ಪನೂ ನೀರು ಇಲ್ದಂಗೆ ಅದನ್ನು ಬಸಿದ್ಬಿಟ್ಟು ಅದನ್ನು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ದಲೇ ತರಿಯಾಗಿ ರುಬ್ಬಬೇಕು. ಅದು ಮಿಕ್ಸಿ ಒಂದೊಂದು ಸತಿ ರುಬ್ಬುವಾಗ ಪ್ರಾಬ್ಲಮ್ ಕೊಡುತ್ತೆ, ಬ್ಲೇಡು ಸರಿಯಾಗಿ ತಿರ್ಗೋದಿಲ್ಲ. ಸೊ ಆವಾಗ ಏನು ಮಾಡಬೇಕು, ಒಂದು 4 ಅಷ್ಟೇ ಹನಿ ನೀರು ಹಾಕ್ಕೊಂಡು ತರಿಯಾಗಿ ಒಟ್ಟಿನಲ್ಲಿ ರುಬ್ಕೋಬೇಕು. ನಾವು ತುಂಬ ನೈಸಾಗಿ ರುಬ್ಬಕ್ಕೆ ಹೋಗಬಾರ್ದು. ಈ ವಡೆಗೆ ರುಬ್ಕೋತೀವಲ್ಲ ಆ ಥರ ತರಿಯಾಗಿದ್ದರೆ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ಅರ್ಥ. ಅದನ್ನೆಲ್ಲ ಒಂದು ಪಾತ್ರೆಗೆ ನೀಟಾಗಿ ತೆಗೆದುಬಿಟ್ಟು ಉಳಿದಿರೋದೆಲ್ಲದನ್ನು ಬೇಳೆಗಳನ್ನು ರುಬ್ಬಿ ಇದೇ ಥರನೇ ಒಂದು ಪಾತ್ರೆಗೆ ಹಾಕ್ಕೊಂಡಿದ ಮೇಲೆ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಈರುಳ್ಳಿ, ಸೊಪ್ಪುಗಳು ಏನೇನಿದೆ ಅದೆಲ್ಲ ಒಂದೊಂದಾಗೆ ಈ ಕಡಲೆ ಬೇಳೆದು ಏನು ತರಿಯಾಗಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಮೊದಲಿಗೆ ಒಂದು 2-3 ಸಣ್ಣಕ್ಕೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ, ದಪ್ಪ ಇದ್ದರೆ 2 ತಗೊಳ್ಳಿ ಸಾಕು. ಆಮೇಲೆ ಒಂದು ಅರ್ಧ ಹೋಳಿಗೆಯಷ್ಟು ಕಾಯಿ ಚೂರು ಪೀಸಸ್ ಮಾಡ್ಕೊಂಡಿರೋದು, ಶುಂಠಿ ಒಂಚೂರು ತೊಗೊಂಡು ಅದನ್ನು ತುರ್ಕೊಂಡಿದ್ದೀವಿ, ಅದನ್ನು ಹಾಕ್ತಾಯಿದ್ದೀವಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕಿ. ನಾವಿಲ್ಲಿ 5-6 ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀವಿ. ಇವಾಗ ಸೊಪ್ಪುಗಳು ಹಾಕೋ ಟೈಮು. ಈಗ ಸೊಪ್ಪು ಅಂತಂದರೆ ನಾವಿಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀವಿ, ಅದನ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ಬಂದು ಇದು ಕೊತ್ತಂಬರಿ ಸೊಪ್ಪು, ಇದನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀವಿ. ಒಂದೊಂದು ಕಟ್ಟಷ್ಟಾದರೂ ಆಯಿತು, ಇಲ್ಲ ಒಂದೊಂದು ಬೌಲ್ ಅಷ್ಟಾದರೂ ತೊಗೊಂಡ್ರೆ ಸಾಕು. ಈಗ ನಾವು ತೊಗೊಂಡಿದ್ದೀವಲ್ಲ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇವಾಗ ಸಬ್ಬಸಿಗೆ ಸೊಪ್ಪು, ಇದೇ ಮೇನು, ಇದೇ ರುಚಿ ಕೊಡೋದು ಶೆಕೆ ಕಡುಬುಗೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಪರವಾಗಿಲ್ಲ. ನಾವಿಲ್ಲೆಲ್ಲ ಸಮ ಕ್ವಾಂಟಿಟಿನಲ್ಲೇ ತೊಗೊಂಡು ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ವಿ. ಬಟ್ ಒಂದು ನೆನ್ಪಿಟ್ಕೋಬೇಕು, ಯಾವ ಸೊಪ್ಪಲ್ಲೂ ಒಂದು ಹನಿ ನೀರು ಕೂಡ ಇರಬಾರ್ದು, ಆ ಥರ ಶೋಧಿಸ್ಕೊಂಡಿರಬೇಕು. ನೀಟಾಗಿ ಬಸ್ತಿರೋ ಅಂಥದ್ದು ಹಿಂಡಿ ತೆಗ್ದಿರೋ ಅಂಥ ಸೊಪ್ಪನ್ನೇ ಹಾಕಬೇಕು. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೋತಾ ಇದ್ದೀವಿ. ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಸೌಟಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಇದು ನೀಟಾಗಿ ಕಿವುಚಿನೇ ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ರೆ ಇದು ಅರ್ಧ ಕೆಲಸ ಮುಗೀತು ಅಂತಲೇ ಅರ್ಥ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಇಡ್ಲಿ ಪಾತ್ರೆಗೆ ನೀವು ನೀರನ್ನು 1-2 ಕಪ್ಪಷ್ಟು ನೀರನ್ನು ಹಾಕಿ ಅದನ್ನು ಕಾಯೋಕ್ಕೆ ಫ್ಲೇಮ್ ಹಚ್ಚಿ ಬಿಟ್ಬಿಡಬೇಕು. ಇಡ್ಲಿ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ಇದನ್ನು ನಾವು ಅವೇನಲ್ಲಿ ಬೇಯಿಸಬೇಕು. ಈಗ ಇಡ್ಲಿ ಸ್ಟ್ಯಾಂಡ್ಗೆ ಒಂಚೂರು ಎಣ್ಣೆ ಹಚ್ಕೊಂಡು ಸವರಿದ ಮೇಲೆ ಈ ಶೆಕೆ ಕಡುಬು ಏನು ಮಿಕ್ಸ್ಚರ್ ಇದೆ ಅಲ್ಲ, ಇದನ್ನು ನಾವು ಉಂಡೆ ಕಟ್ಟಿ ಈ ಥರ ಇಡ್ಬೋದು ಪಾತ್ರೆಯಲ್ಲಿ. ಇಲ್ಲ ಅಂತಂದರೆ ನೀವು ಯಾವ ಶೇಪಲ್ಲಿ ಬೇಕಾದರೂ ಕೊಡ್ಬೋದು. ನಾವಿಲ್ಲಿ ರೌಂಡ್ ಶೇಪು ಮತ್ತು ಓವೆಲ್ ಶೇಪು ಎರಡರಲ್ಲೂ ಹೀಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಒಂದು ಪ್ಲೇಟಲ್ಲಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪ್ಲೇಟ್ ತೊಗೊಂಡು ಅದಕ್ಕೂ ಎಣ್ಣೆನ ಸವರಿ ನಾವು ಓವೆಲ್ ಶೇಪಲ್ಲಿ ಮಾಡೋದು. ಏನಿಲ್ಲ, ಜಸ್ಟ್ ಬರೀ ಪ್ರೆಸ್ ಮಾಡೋದಷ್ಟೇ. ಒಂದು ಸ್ಮಾಲ್ ಕ್ವಾಂಟಿಟಿ ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ಓವೆಲ್ ಶೇಪಲ್ಲಿ ಆಗುತ್ತೆ. ಅದನ್ನು ಕೂಡ ಇಟ್ಟು ನೀವು ಅವೇನಲ್ಲಿ ಸೇಮ್ ಇಡ್ಲಿ ಹೇಗೆ ಬೇಯಿಸ್ತೀರೋ ಆ ಥರ ಬೇಯಿಸೋದು. ಇದನ್ನು ಬ್ರೇಕ್ಫಾಸ್ಟಿಗೆ ನೀವು ಮಾಡ್ಕೋಬೋದು ಫುಡೀಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದನ್ನು ಚಟ್ನಿ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲ ಹಂಗೆ ಬೇಕಾದರೂ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾನೆ ತಿನ್ಬೋದು ಮಕ್ಕಳು. ಒಟ್ಟಿನಲ್ಲಿ ಇದು ಟೇಸ್ಟಿಯಾಗಿ ಇರುತ್ತೆ. ಸೊಪ್ಪೆಲ್ಲ ಹಾಕಿರೋದ್ರಿಂದ ಅದು ಹೆಲ್ತಿ ಕೂಡ ಹೌದು. ವೀಕ್ಲಿ ಒನ್ಸ್ ಆದರೂ ಇದನ್ನು ಮಾಡ್ಕೊಂಡು ನೀವು ಬ್ರೇಕ್ಫಾಸ್ಟ್ ಥರ ತಿನ್ಬೋದು. ಈ ಥರ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕು ಲಿಡ್ಡು. ಅದನ್ನು ಒಂದು 20 ಮಿನಿಟ್ಸ್ ಅವೇನಲ್ಲಿ ಬೇಯಿಸ್ಕೊಂಡಿದ್ದ ತಕ್ಷಣ ನೋಡಿ ಈ ಥರ
ಆಗುತ್ತೆ. ಚೆನ್ನಾಗಿ ಬೆಂದಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಇನ್ನೊಂದು 5-10 ನಿಮಿಷ ಬೇಯಿಸಿ. ಪೂರ್ತಿಯಾಗಿ ಬೆಂದಿದೆ ಅಂದರೆ ಅದನ್ನು ಪಾತ್ರೆನ ಒಂದೊಂದಾಗೆ ಆಚೆ ತೆಗೆದುಬಿಡಿ. ಅದು ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಮುಟ್ಟಿ. ಆಮೇಲೆ ಎಲ್ಲದನ್ನು ಆಚೆ ತೆಗೆದ್ಬಿಟ್ಟು ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ. ಸೊ ಈಗ ಬೆಂದಿದ್ದರೆ ಅದು ಬೇಗ ಈಸಿಯಾಗಿ ಕೈಗೆ ಎತ್ತಲಿಕ್ಕೂ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಅದು ಪಿಚಿ ಪಿಚಿ ಅಂತ ಅಲ್ಲಲ್ಲೇ ಕೆಳಗೆ ಅಂಟಿರುತ್ತೆ. ಹಂಗಿದ್ರೆ ಅದು ಇನ್ನೂ ಬೇಯಬೇಕು ಅಂತ ಅರ್ಥ. ಇನ್ನೊಂದು 5-10 ನಿಮಿಷ ಬೇಯಿಸಿ ಅಷ್ಟೇ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ಚಟ್ನಿ ಜೊತೆಗೆ ತಿನ್ನಿ. ಇದು ಬೆಸ್ಟ್ ರೆಸಿಪಿ, ಸ್ಪೆಷಲಿ ಫಾರ್ ಬ್ರೇಕ್ಫಾಸ್ಟ್. ಇದು ಹೇಗಿತ್ತು ನೀವು ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ಕೂಡ ಲೈಕ್ ಕೊಡಿ. ನಿಮ್ಮ ಕಮೆಂಟ್ಸ್ ಹಾಕೋದು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಕೂಡ ಆಗೋದನ್ನು ಮರಿಬೇಡಿ, ಓಕೆನಾ? ಬಿಕಾಸ್ ಕಿಚನ್ ಈಸ್ ವೇರ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಟರ್ನ್ ಇಂಟು ಮ್ಯಾಜಿಕಲ್ ರೆಸಿಪೀಸ್. ಇಲ್ಲಿ ಸ್ವೀಟ್ಸಿಂದ ಸ್ನ್ಯಾಕ್ಸ್ ತನಕ, ಬ್ರೇಕ್ಫಾಸ್ಟಿಂದ ಡಿನ್ನರ್ ತನಕ, ಚಾಟ್ಸಿಂದ ಡೆಸರ್ಟ್ ತನಕ ಎಲ್ಲದು ಸಿಂಪಲ್ ಮತ್ತು ಟೇಸ್ಟಿ ವೇನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ನೋಡಿ ಕಲೀರಿ, ಓಕೆನಾ? ಬಾಯ್ ಫುಡೀಸ್.